ಶ್ರೀ ಸುರೇಶ್ ರವರೇ, ಶ್ರೀ ಲೋಕೇಶ್ ರವರೇ, ಕಿರಣ್ ರವರೇ, ಶಿವಕುಮಾರನವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯರೇ, ನಂಜೇಗೌಡರು ಇದುವರೆಗೂ ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಉದ್ಯೋಗ ಮೇಳದ ಹಿನ್ನೆಲೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿರುವಂತಹ ಅವರು ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು, ಮೈಸೂರಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಹಸ್ರಾರು ಜನಗಳಿಗೆ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜಕ್ಕೂ ಇಂತಹ ಮೇಳಗಳ ಮೂಲಕ ಅನೇಕರಿಗೆ ಉದ್ಯೋಗ ಲಭ್ಯ ಆಗುವಂಥದ್ದು, ಅನೇಕ ಸಂಸ್ಥೆಗಳು ಬಂದು ನೇರವಾಗಿ ಅವರನ್ನು ಸಂದರ್ಶನ ಮಾಡಿ ಅವರಿಗೆ ಬೇಕಾದವರಂತಹವ್ರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಸಂಸ್ಥೆಗಳವರೆಗೂ ಕೂಡ ಲಭ್ಯ ಆಗುವಂತಹದ್ದು. ಅದರಿಂದ ಇದೊಂದು ಇವತ್ತಿನ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಮತ್ತು ಯಾರು ಉದ್ಯೋಗವನ್ನು ಬಯಸಿ ಆಸಕ್ತಿಯನ್ನು ಪಡೆಯುವಂಥವರಿಗೆ ಒಂದು ಅವಕಾಶ ಇದ್ರ ಮೂಲಕ ಲಭ್ಯ ಆಗುವಂತಹದ್ದು. ಇವತ್ತು ನಿಮ್ಮ ವಿದ್ಯಾಭ್ಯಾಸ ಅಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಕೌಶಲ್ಯ ಬೇಕು, ಅದ್ರ ಜೊತೆಗೆ ಮಾನವೀಯ ಗುಣಗಳು ಬೇಕು, ಜೀವನದ ಮೌಲ್ಯಗಳು, ವ್ಯಾಲ್ಯೂಸ್ ಬೇಕು. ನಿಮ್ಮನ್ನ ಕೇವಲ ನಿಮ್ಮ ಶಿಕ್ಷಣದ ಆಧಾರದ ಮೇಲೆ ಅಷ್ಟೇ ಅವರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಬೇರೆ ಅಂಶಗಳನ್ನು ಕೂಡ ಗಮನಿಸ್ತಾರೆ ಅವರು ತುಂಬಾ ನಿಮ್ಮನ್ನ. ಆದ್ರಿಂದ ನೀವು ಇವತ್ತು ಸ್ಕಿಲ್ ಓರಿಯೆಂಟೆಡ್ ಜಾಸ್ತಿ ಅವರು ಬಯಸ್ತಾ ಇರುವಂತಹವರು, ಬದಲಾವಣೆಗೆ ತಕ್ಕ ಹಾಗೆ, ಅವಶ್ಯಕತೆಗೆ ತಕ್ಕ ಹಾಗೆ ನಿಮ್ಮಲ್ಲಿ ಎಂಥ ಕೌಶಲ್ಯ ಬೆಳೆದಿದೆ, ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟಿದೆ, ಸಾಫ್ಟ್ ಸ್ಕಿಲ್ ಎಷ್ಟಿದೆ, ಮತ್ತೆ ನಿಮ್ಮಲ್ಲಿ ವ್ಯಾಲ್ಯೂಸ್ ಹೇಗೆ ಬೆಳೆಸ್ಕೊಂಡಿದ್ದೀರಿ, ಸಂಸ್ಥೆಗೆ ಅವರು ಹೇಗೆ ದುಡಿತಾರೆ, ಸಂಸ್ಥೆಗೆ ಬೆನ್ನೆಲುಬಾಗಿ ಆಗಿರ್ತಾರೆ ಅನ್ನುವಂಥದ್ದನ್ನೆಲ್ಲ ಗಮನಿಸಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಂತಹವರು. ಒಟ್ಟಿನಲ್ಲಿ ಇವತ್ತು ನೋಡ್ಬೇಕು ನಾವು, ಒಂದು ಹುದ್ದೆಗೆ ಸಾವಿರಾರು ಜನ ಅದಕ್ಕೆ ಅಪೇಕ್ಷಿತರಾಗ್ತಾ ಇದ್ದಾರೆ. ಇವತ್ತು ಪೊಲೀಸ್ ಪರೀಕ್ಷೆ ನಡೀತಾ ಇದೆ, ಅದು ಎಷ್ಟು ಪರೀಕ್ಷೆ, ಎಷ್ಟು ಜನ, ಎಷ್ಟು ಕಡೆ ಸೆಂಟರ್ ನಡೀತಾ ಇದೆ ಗೊತ್ತಿಲ್ಲ. ಅಷ್ಟು ಆಕಾಂಕ್ಷಿಗಳು ಇವತ್ತು ಒಂದು ಉದ್ಯೋಗಕ್ಕಾಗಿ ಅರಸ್ತಾ ಇರುವಂತಹ ಅವರು. ಅದರಿಂದ ನಾವೆಲ್ಲ ಇವತ್ತು ಆ ಉದ್ಯೋಗವನ್ನ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಂದ್ರೆ ಕೇವಲ ಇಂಥದ್ದನ್ನೇ ಅವಲಂಬಿಸ್ಕೋಬಾರ್ದು. ಯಾವುದೇ ಒಂದು ಉದ್ಯೋಗ ಇರಲಿ, ಅದನ್ನ ಶ್ರದ್ಧಾ, ನಿಷ್ಠೆ, ಪ್ರಾಮಾಣಿಕವಾಗಿ ಮಾಡುವುದರ ಮೂಲಕ ಅದನ್ನು ನಾವು ಸಾಧಿಸಿ ನಾವು ಯಶಸ್ಸನ್ನು ಗಳಿಸ್ಕೊಳ್ಬೇಕು. ಇವತ್ತು ನೀವೆಲ್ಲ ಉದ್ಯೋಗವನ್ನು ಅರಸಿ ಹೋಗುವಂತಹವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.